ಸಂದರ್ಭದಲ್ಲಿ ಶ್ರೀಚಕ್ರಕ್ಕೆ ಅಭಿಷೇಕವು ಸಮೇತ ನಾವು ಮಾಡ್ತೀವಿ. ಸೊ ಇಲ್ಲಿ ಯಂತ್ರಗಳ ಮುಖಾಂತರ ಮಾಡಿದಂಥ ಸಂದರ್ಭದಲ್ಲಿ ಯಂತ್ರಕ್ಕೆ ಹಾಲು, ಮೊದಲಿಗೆ ನೀರು ತಗೋಬೇಕು, ಆನಂತರ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಇವುಗಳಿಂದ ನೀವೇನು ಮಾಡಬೇಕು, ಪಂಚಾಮೃತದ ಅಭಿಷೇಕ ಮಾಡಿ ಶ್ರೀಚಕ್ರಕ್ಕೆ ನೀವು ಅಭಿಷೇಕವನ್ನು ಮಾಡಬೇಕು. ಇವತ್ತಿನ ದಿನದಲ್ಲಿ ಶ್ರೀಚಕ್ರವು ಹಲವಾರು ರೀತಿಯಲ್ಲಿ ಸಿಗ್ತಾ ಇದೆ. ಅದು ಸ್ಫಟಿಕ ರೂಪದಲ್ಲೂ ಸಿಗ್ತಾ ಇದೆ, ಅಂದರೆ ಈಗ ಪಂಚಲೋಹಗಳಲ್ಲೂ ಮಾಡಿರೋದು ಸಿಗ್ತಾ ಇದೆ. ಅದನ್ನು ನೀವು ಸಮೇತ ತಗೊಂಡು ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ಹಾಗೇನೇ ಎಷ್ಟೋ ಬಾರಿ ನಾವು ಕೆಲವು ತಗಡುಗಳಿಂದ, ಅಂದರೆ ಚಿನ್ನದ ತಗಡು, ಬೆಳ್ಳಿ ತಗಡು, ಅಥವಾ ಏನು ಹೇಳ್ಬೋದು ಅಂತಂದರೆ ಕಾಪರ್ ಅಂತ ಹೇಳ್ತೀವಲ್ಲ, ಅದರಿಂದ ಸಮೇತ ಕೆಲವೆಲ್ಲ ಸಾಧಕರು ಅದನ್ನು ನಿಮಗೆ ಬರೆದು ಸಮೇತ ಕೊಡ್ತಾರೆ. ಅದನ್ನು ಇಂತಿಷ್ಟು ದಿನಗಳಲ್ಲಿ ನಾವು ಅದನ್ನು ಅಭಿಷೇಕ ಮಾಡಿ ಆನಂತರ ನಿಮ್ಮ ಮನೆಯಲ್ಲಿ ಕಟ್ಟು ಹಾಕಿಸ್ಕೊಂಡು ದೇವತಾ ಕೋಣೆಯಲ್ಲಿ ಅಥವಾ ನಾನು ಹೇಳಿರುವಂಥ ಸ್ಥಳದಲ್ಲಿ ಇಟ್ಟು ನೀವು ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಹೆಚ್ಚಿನ ಲಾಭವನ್ನೇ ತರುತ್ತೆ ಅಂತ ಹೇಳ್ತೀನಿ ನಾನು. ಹಾಗೆಯೇ ಆಗ ನೀವು ಯಾವ ಥರ ನಿಮಗೆ ಒಂದು ಅಭಿಷೇಕ ಮಾಡಬೇಕು, ಈಗ ಮೇಡಮ್ ನಾವು ಫಸ್ಟ್ ಅಭಿಷೇಕ ಮಾಡಿ ನಾವು ಶುರು ಮಾಡಿದ್ದೀವಿ, ಆ್ಯಂಡ್ ಹೇಗೇನು ಅಭಿಷೇಕ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮಗೆ ಯಾರಿಗಾದರೂ ಆಸಕ್ತರಿದ್ದರೆ ಖಂಡಿತವಾಗಲೂ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಕುಂಕುಮ ಅರ್ಚನೆ ಅಂತ ನಾವು ಹೇಳ್ತೀವಿ, ಯಾಕಂದರೆ ಇಲ್ಲಿ ಕೆಲವು ಬೀಜಾಕ್ಷರಗಳು ಬರುತ್ತೆ. ಆ ಬೀಜಾಕ್ಷರವು ಬಂದು ಶ್ರೀಂ ರೀಂ ಕ್ಲೀಂ ಅಂಥೇಳಿ ಬೀಜಾಕ್ಷರದೊಂದಿಗೆ ನಾವು ಕುಂಕುಮ ಅರ್ಚನೆಯನ್ನು ನಾವು ಮಾಡ್ತೀವಿ. ಹೆಬ್ಬೆಟ್ಟು ಮತ್ತು ಈ ರವಿ ಬೆರಳು ಅಂತ ಏನು ಹೇಳ್ತೀವಿ, ಇದರಿಂದ ನಾವು ಕುಂಕುಮವನ್ನು ಸಮೇತ ನಾವು ಏನು ಮಾಡ್ಬೋದು, ಅರ್ಚನೆಯನ್ನು ಸಮೇತ ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಇಂತಹ ಕುಂಕುಮ ಅರ್ಚನೆ ಮಾಡಿರುವಂತಹ ಕುಂಕುಮವನ್ನು ನೀವು ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನಾರೋಗ್ಯದ ಸಮಸ್ಯೆಗಳಿದ್ದರೆ, ಗುಪ್ತವಾಗಿರುವಂಥ ತುಂಬ ಸಮಸ್ಯೆಗಳು ಆಗ್ತಾಯಿದ್ರೆ, ಅಥವಾ ಪ್ರಾಪಂಚಿಕ ಸುಖದಲ್ಲಿ ನಿಮಗೆ ಸುಖನೇ ಸಿಗ್ತಾ ಇಲ್ಲ, ಅಥವಾ ಮನೆಯಲ್ಲಿ ದಂಪತಿಗಳ ಸಮಸ್ಯೆ, ಸಂತಾನದ ಸಮಸ್ಯೆ, ಅಥವಾ ಇಹಲೋಕದ ಸಮಸ್ಯೆಗಳು ಅಂದಾಗ ಸಾವಿರಾರು ಇರುತ್ತೆ. ಭೂತ, ಪ್ರೇತ, ಪಿಶಾಚಿ ಈ ಥರ ಎಲ್ಲ ಬಾಧೆಗಳು ಇದ್ದಂಥ ಸಂದರ್ಭದಲ್ಲಿ ಇದನ್ನು ಧಾರಣೆಯನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ನಿಮಗೆ ಕೋರ್ಟು ಕಚೇರಿಗಳ ಸಮಸ್ಯೆಗಳು ಅಥವಾ ಈ ಥರ ಪ್ರಮೋಷನ್ಸ್ ಆಗದೇ ಇರೋ, ಅಂದರೆ ಇಹಲೋಕದಲ್ಲಿ, ಅಂದರೆ ನಾವು ಏನು ಭೌತಿಕ ಜೀವನದಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತಹ ಎಲ್ಲ ಸಮಸ್ಯೆಗಳಿಗೂ ನಿವಾರಣೆ ಆಗುತ್ತೆ ಅಂತ ಹೇಳ್ತೀವಿ. ಹಾಗೆ ಇದು ಕುಂಕುಮ ಅರ್ಚನೆ ಮಾಡಿದಂತಹ ಸಂದರ್ಭದಲ್ಲಿ ಇದನ್ನು ಧರಿಸೋದ್ರಿಂದ ನಿಮ್ಮ ಸಕಲ ಕಷ್ಟಗಳು, ಇಷ್ಟಾರ್ಥಗಳು ನಿಮಗೆ ಈಡೇರುತ್ತೆ. ಈ ಒಂದು ಶ್ರೀಚಕ್ರದ ಕುಂಕುಮ ಅರ್ಚನೆಯನ್ನು ಮಾಡಿರುವಂಥ ಕುಂಕುಮವನ್ನು ಧರಿಸೋದ್ರಿಂದ ಅಂತ. ಹಾಗೆಯೇ ನಿಮಗೆ ಮಂತ್ರವು ಸಮೇತ ಇಲ್ಲಿ ಜಪ ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ಕುಂಕುಮ ಅರ್ಚನೆಯ ಜಪವೇ ಬೇರೆ, ಮಂತ್ರ ಜಪವೇ ಬೇರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರೂ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ. ಹಾಗಾಗಿ ಕೆಲವೆಲ್ಲ ವಿಚಾರಗಳನ್ನು ಗುರುಮುಖೇನ ಕಲಿತಾಗಲೇ ನಿಮಗೆ ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತ ಹೇಳ್ತೀನಿ. ಹಾಗೇನೇ ಇಲ್ಲಿ ಮಂತ್ರ ಜಪ ಅಂತ ಹೇಳಿದಂಥ ಸಂದರ್ಭದಲ್ಲಿ ಶ್ರೀಚಕ್ರ ಆರಾಧನೆಗೆ ಹಲವಾರು ಮಂತ್ರಗಳಿದೆ, ಆದರೆ ಇದು ಕೊಡ್ತಾ ಇರುವಂಥದ್ದು ಸರಳವಾಗಿ ಶ್ರೀಂ ರೀಂ ಕ್ಲೀಂ ಮಹಾತ್ರಿಪುರ ಸುಂದರಿಯೇ ನಮಃ, ಶ್ರೀಂ ರೀಂ ಕ್ಲೀಂ ತ್ರಿಪುರ ಸುಂದರಿಯೇ ನಮಃ ಅಂತ ಹೇಳಿಬಿಟ್ಟು ಈ ಮಂತ್ರವನ್ನು 108 ಬಾರಿ ನೀವು ಪಠನೆಯನ್ನು ಸಮೇತ ಮಾಡಬೇಕಾಗುತ್ತೆ. ನಿತ್ಯವೂ ಮಾಡಬೇಕು, ಒಂದಿನ ಮಾಡಬೇಕಾ ಇಲ್ಲ, ಇವೆಲ್ಲವೂ ಸತತವಾಗಿ ಮಾಡೋದ್ರಿಂದ ಸತತವಾದಂಥ ಫಲ ನಿಮಗೆ ಸಿಕ್ಕುತ್ತೆ. ಆದರೆ ಆರಂಭದಲ್ಲಿ ನಿಮಗೆ ಆದಷ್ಟು ಏನು ಹೇಳ್ಬೋದು ಅಂತಂದರೆ ಹೆಚ್ಚಿನ ರೀತಿಯಲ್ಲಿ ಪರೀಕ್ಷೆಗಳು ನಡೀತದೆ. ಒಂದು ಶ್ರೀಚಕ್ರ ಆರಾಧನೆ ನಾನು ಹೇಳಿದೆ, ಇದು ಯಂತ್ರಗಳ ರಾಜ, ಇದು ದೇವಿಯ ಒಂದು ಆರಾಧನೆ, ದೇವಿಯ ಉಪಾಸನೆ ಅಂತ ಹೇಳಿದಂತಹ ಸಂದರ್ಭ ನೋಡಿ, ಇಲ್ಲಿ ಸಾಧನೆಯೇ ಬೇರೆ, ಉಪಾಸನೆಯೇ ಬೇರೆ. ಅದನ್ನು ವಿಚಾರವನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ.